ಇರೋ ಶಕ್ತಿ ಮಗ ಮತ್ತು ಮಗಳಿಗೆ ಬಿಟ್ರೆ ಬೇರೆದವ್ರಿಗೆ ಇಲ್ಲ. ಗಂಡನ ಬಗ್ಗೆ ಅಷ್ಟೊಂದು ಆಶೋತ್ತರ ಇಟ್ಕೊಂಡಿರಂಗಿಲ್ಲ ಯಾ ಹೆಂಡತಿನೋ. ಯಾಕಂತಂದ್ರ ಅವಂದು ಎಲ್ಲಾ ಕತಿ ಬಗೆಹರದ್ಮ್ಯಾಗ ಮದುವೆ ಆಗಿರ್ತಾನ. ಅವನಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ಯಾವ ಬಹಳ ಅಂದ್ರೆ ಸಂಸಾರ ಸಾಗಿಸ್ಬಹುದು. ಆದ್ರ ಆ ತಾಯಿ ನನಗ ಕಲಿಯಾಕ ಆಗಿಲ್ಲ, ನನಗ ಸಾಧಿಸಾಕ್ ಆಗಿಲ್ಲ, ನಂದ್ ಏನ್ ಇನ್ಕಂಪ್ಲೀಟ್ ಡಿಸೈರ್ಸ್ ಆಸೆಗಳು ಅದಾವಲ್ಲ ಇದನ್ನ ನನ್ನ ಬಂಗಾರದಂತ ಮಗ ಬಂಗಾರದಂತ ಮಗಳು ಈಡೇರಿಸ್ತಾಳ ಅಂತ. ಯಾವ ತಾಯಿಯು ತನ್ನ ಮಗನ ಬಗ್ಗೆ ಬೇರೆ ವಿಚಾರ ಮಾಡಂಗಿಲ್ಲ. ಆಕಿ ದೃಷ್ಟಿ ಒಳಗ ನಿಮ್ಮ ಮನ್ಯಾಗ 99% ಮನ್ಯಾಗ ನಿಮ್ಮವ್ವ ಅಂತಿರ್ತಾಳ, ಏ ಬಂಗಾರ ಹಂಗಲ್ಲದ ಅಂತಿರ್ತಾಳ. ಆಕಿ ಬಂಗಾರ ಅಂತ ಕರಿಬೇಕಂದ್ರ ಆಕಿ ಒಳಗ ಎಷ್ಟ ಅಂದ್ರ ಶುದ್ಧವಾದಂತದ್ದು. ನನ್ನ ಮಗ ನನ್ನ ಮಗಳಷ್ಟು ಶುದ್ಧವಾದದ್ದು ಈ ಭೂಮಿ ಮೇಲೆ ಯಾವ್ದು ಇಲ್ಲ ಅಂತ. ಬ್ಯಾರೆದವ್ರು ಯಾರು 100 ವಿಚಾರ ಮಾಡ್ಬೋದು ನಿಮ್ ಬಗ್ಗೆ, ಆದ್ರೆ ನಿಮ್ಮ ಅವು ಮಾತ್ರ ಅದೊಂದ ಕನಸು ಕಾಣ್ತಿರ್ತಾಳ. ಆ ಅವನ ಕನಸು ಈಡೇರಿಸೋ ಸಲುವಾಗಿ ನಾವು ಕಷ್ಟಪಟ್ಟು ಓದ್ಬೇಕಾಗೈತಿ. ನಮ್ಮ ಓದು ನಾನು ಬೆಳೆದು ದೊಡ್ಡವಾಗೋದಷ್ಟ ಅಲ್ಲ, ನಮ್ಮ ಅವನ ಗೌರವವನ್ನ ಹೆಚ್ಚು ಮಾಡಾಕ, ನಮ್ಮ ತಾಯಿ ಅಭಿಮಾನವನ್ನ 4 ಮಂದಿಯಾಗ ಹೌದನ್ನೋಂಗ್ ಇಟ್ಕೊಳಕ ಓದ್ಬೇಕಾಗೈತಿ. ಇನ್ನು ನಮ್ಮ ಅಪ್ಪ ನಮಗ್ ಗೊತ್ತಾಗದಂಗೆ ಎಷ್ಟೋ ಶ್ರಮ ಮಾಡ್ಯಾನ, ಎಷ್ಟೋ ತ್ಯಾಗ ಮಾಡ್ಯಾನ, ಅವ್ ಹೇಳ್ಕೊಳಂಗಿಲ್ಲ ಅಷ್ಟ. ಯಾವ ಅಪ್ಪನು ನಂಗೆ ಬಹಳ ತ್ರಾಸ ಐತಿ, ನಾ ಅಲ್ಲಿ ಸಾಲ ಮಾಡ್ಕೊಂಡ್ ಬಂದಿನಿ, ಈಗ ಬಿಸಿಲು ಎಷ್ಟು ತ್ರಾಸ ಆಗತ್ತದ ಗೊತ್ತೈತಿ. ಆದ್ರ ನಿಮ್ ಒಂದು ಕ್ಷಣ ವಿಚಾರ ಮಾಡ್ರಿ, ನಿಮ್ಮ ಅಪ್ಪಗಳು ಎಲ್ಲೋ ಹೊಲದಾಗರ ಕೆಲಸ ಮಾಡ್ತಿರ್ತಾರ. ಎಷ್ಟ್ ಮಂದಿ ಅಪ್ಪಗಳು ಆಫೀಸರ್ಸ್ ಅದಾರಪ್ಪ ಕೈ ಮೇಲೆ ಮಾಡ್ರಿ ಒಂದ್ ಸ್ವಲ್ಪ. ಇಲ್ಲಿ ಕುಂತದ್ರೊಳಗೆ ಎಷ್ಟ್ ಮಂದಿ ತಂದೆಗಳು ಆಫೀಸರ್ಸ್ ಇದಾರ? What I am asking, I am talking about your father. ನಿನ್ನ ವೈಯಕ್ತಿಕ ನಿನ್ನ ತಂದೆ ಬಗ್ಗೆ ಮಾತಾಡಕತ್ತೀನಿ ನಾನು. ಬಿ ಸೀರಿಯಸ್. ತಂದೆ ತಾಯಿ ವಿಷಯ ಬಂದಾಗ ಯಾವ ಮಗನಂತ ಸೀರಿಯಸ್ನೆಸ್ ಬರಂಗಿಲ್ಲಲ್ಲ, ಅವ್ ಭೂಮಿ ಮ್ಯಾಗ ಇರ್ಲಿಕ್ಕೆ ನಾಲಾಯ. ಇನ್ನು ಬ್ಯಾರೆದವ್ರಿಗೆ ಯಾರ ಬಗ್ಗೆ ರೆಸ್ಪೆಕ್ಟ್ ಕೊಡ್ತಾನ ಮಗ? ಈ ಭೂಮಿಗೆ ಬರ ಕಾರ್ನಾಗಿ ಹೊಟ್ಟಿ ಬಟ್ಟಿ ಕಟ್ಟಿ ನಮ್ಮನ್ನ ಚಲೋ ನೋಡ್ಕೊಳ್ಳೋರ್ ಬಗ್ಗೆನ ಗೌರವ ಇಲ್ಲ ಅಂತಂದ್ರ ಈ ಭೂಮಿ ಮ್ಯಾಗ ಇರಾಕ ನಮ್ಮ ಅಂತ ಯೋಗ್ಯತೆ ಏನೈತಿ ಅಂತ. ಉಳಿದವ್ರೆಲ್ಲರನ್ನು ಬಿಡೋನು. ಇಂಥ ಬಿಸಿಲಾಗನು ದುಡಿಯತ್ತಾನ, ನಾವೆಲ್ಲೋ ಟ್ರ್ಯಾಕ್ಟರ್ ಹೊಡ್ಯಾಕತ್ತಾನ, ಗಾಡಿ ಹೊಡ್ಯಾಕತ್ತಾನ, ಹೊಲ್ದಾಗ ಕೆಲಸ ಮಾಡತ್ತಾನ, ಲೇಬರ್ ಕೆಲಸ ಮಾಡಕತ್ತಾನ, ಮತ್ ಇನ್ನೇನು ಕೆಲಸ ಮಾಡಕತ್ತಾನ. ಅಷ್ಟು ಬಿಸಿಲು ಎಷ್ಟೈತಿ ತ್ರಾಸ ಗೊತ್ತೈತಿ. ಕಟ್ಕೊಂಡು ಹೋಗಿದ್ದನ್ನ ತಿನ್ಬೇಕು. ಮತ್ ಒಂದ್ ಕಡೆ ಚಹಾ ಕುಡಿಬೇಕಾದ್ರೆ ವಿಚಾರ ಮಾಡ್ತಾನ. 8 ರೂಪಾಯಿಗೆ 1 ಕಪ್ ಚಹಾ ತಗೋತಾರ, ಇಲ್ಲಿ 3 ರೂಪಾಯಿಗೆ ತಗೋತಾರ ಅಂತ ದೂರ ಮತ್ ಅರ್ಧ ಕಿಲೋಮೀಟರ್ ಕುಡಿದು ಬರ್ತಾನ. ಯಾಕಂದ್ರ 5 ರೂಪಾಯಿ ಉಳಿತು ಅಂದ್ರೆ ನನ್ನ ಮಗಳಿಗೆ ಏನಾರ ಖರ್ಚು ಮಾಡ್ಬೇಕಂತ ಹೇಳಿ. ಒಂದು ಮನ್ಯಾಗ 4 ಮಂದಿ ಇದೇವಿ, 3 ಡ್ರೆಸ್ ಅರ್ವಿ ತಗೊಳ್ಳೋ ಸಾಧ್ಯತೆ ಐತಂದ್ರ ತನ್ನ ಕ್ಯಾನ್ಸಲ್ ಮಾಡ್ಕೋತಾನ ನಾವು ಲಿಸ್ಟ್ನ್ಯಾಗ. ನನ್ವೇನ್ ಅರಿವು ರಗಡದಾವ್ ತಗೋ ಅಂತ 22 ಡ್ರೆಸ್ ಇರ್ತಾವ. ನಾವು ನಿಮ್ಗ ನಿಮ್ಮ ಅವ್ಗ ಅಟ್ಟ ಕೊಡಿಸ್ಬೇಕು ಅನ್ನೋದೊಂದು ಮನಸ್ಸಿನಾಗ ಇರ್ತದ ಅವಂಗ ಅಪ್ಪಗ. ಇನ್ ಇಬ್ಬರಿಗೆ ಕೊಡ್ಸೋದಿತ್ತ ನಿಮ್ಮ ಅವ್ ತನ್ನ ಕಾಟ್ ಹೊಡ್ಕೋತಾಳ, ನನಗೂ ಬ್ಯಾಡ ತಗೋ ಹುಡುಗರಿಗೆ ಕೊಡ್ಸಿರ್ ಸಾಕಂತ ಹೇಳಿ. ಆ ತ್ಯಾಗ ಎಷ್ಟು ಮಾಡಾಕತ್ತಾರ ಅಂದ್ರ ಇಷ್ಟು ಯಾಕೆ ಮಾಡಾಕತ್ತಾರ ಅಂತ ಕೇಳಿದ್ರ, ಇವು ನಮ್ಮ ಭವಿಷ್ಯ. ಇವ್ರು ಚಲೋ ಪೊಸಿಷನ್ ಹೋದ್ರಂತಂದ್ರ ನಾನು ಎದಿ ಉಬ್ಬಿಸಿ ಮಾತಾಡ್ಬೋದು, ನನ್ನ ಮಗ ನನ್ನ ಮಗಳು ಸಾಧನೆ ಮಾಡ್ಯಾರ. ಬ್ಯಾರೆದವ್ರು ಯಾರ ನನ್ನ ಮಗ ಹಂಗ್ ಮಾಡಿ ನೌಕರಿ ಮಾಡಿ ಹಿಂಗ್ ಗಳಿಸಿ ಇದನ್ ಮಾಡತಾನ ಅಂತಿರ್ತಾರಲ್ಲ, ಅವಾಗ ನಿಮ್ಮ ಅವ್ವ ಅಪ್ಪ ಒಂದು ಕ್ಷಣ ಅಂತಿರ್ತಾರ, ನನ್ನ ಮಗನು ಒಂದ್ ದಿವ್ಸ ನನ್ನ ಮಗಳು ಒಂದ್ ದಿವ್ಸ ಸಾಧನೆ ಮಾಡ್ತಾಳ ಅಂತ. ಸರ್ ನಮ್ಮಿಂದ ಸಾಧನೆ ಮಾಡಕ್ ಸಾಧ್ಯ ಐತೇನ್ರಿ ಅಂತ? 100% ಸಾಧ್ಯತೆ ಐತಿ. SSLC ಫೇಲ್ ಆಗಿ IAS ಆದವ್ರ ಉದಾಹರಣೆಗಳದಾವ, PUC ಫೇಲ್ ಆಗಿ IAS ಆದವ್ರ ಉದಾಹರಣೆಗಳದಾವ. ಯಾವ ಪ್ರಾಮಾಣಿಕದ ನಾವು ಗೆದ್ದದ ಉದಾಹರಣೆ ಐತಿ. ಮೊನ್ನೆ ಸರ್ ನನಗೊಂದು ಫಿಲ್ಮದ ಟ್ರೇಲರ್ ತೋರಿಸಿದ್ರಿ, ಹಿಂಗ್ ಒಂದ್ ಕಾರ್ಯಾಗಾರದಾಗ ಹೋದಾಗ 12th ಫೇಲ್ ಅಂತ ಹೇಳಿ. ಆ ಫಿಲ್ಮ್ ಅನ್ನ ಸುಮಾರು 10 ಸಾರಿ ನೋಡಿದ್ನಿ ನಾನು. ಯಾವ್ದಕ್ಕೂ ಎಮೋಷನಲಿ ಒಳಗಾಗೋದಿಲ್ಲ. ಬಟ್ ಆ ಫಿಲ್ಮ್ದೊಳಗ ಆ ವ್ಯಕ್ತಿ ಡೆಡಿಕೇಶನ್ ಒಂದ್ಸಲ ನಿರ್ಧಾರ ಮಾಡ್ತಾನ ಪ್ರಾಮಾಣಿಕತೆಯಿಂದ ಬದುಕಬೇಕು ಅಂತ. 3 ವರ್ಷ ಟಾಯ್ಲೆಟ್ ತೊಳೋದಕ್ಕಾರ ತನ್ನ ಶಿಕ್ಷಣ ಮುಂದುವರಿಸ್ತಾನ, IPS ಆಫೀಸರ್ ಆಗ್ತಾರ. ದಟ್ ಇಸ್ ಎನ್ ಬಯೋಗ್ರಫಿ. ಸಾಧನೆ ಮಾಡಿದವ್ರ ಲಿಸ್ಟ್ ಇಷ್ಟಿಷ್ಟು ಉದ್ದದಾವ. ಅವ್ ಯಾಕೆ ಸಾಧನೆ ಮಾಡ್ಯಾನ ಅಂತ ಕೇಳಿದ್ರ ಗೆಲ್ಲಬೇಕಂತ ನಿರ್ಧಾರ ಮಾಡ್ಯಾನ. ನಾ ಕ್ವಶನ್ ನನಗ ನಾ ಮಾಡ್ಕೋಬೇಕು, ವೆದರ್ ಐ ಆಮ್ ಹಿಯರ್ ಟು ವಿನ್ ಆರ್ ಲೂಸ್ ಅಂತ. ಗೆಲ್ಲಾಕ್ ಹುಟ್ಟಿದೇನೋ ಸೋಲಾಕ್ ಹುಟ್ಟಿದೇನೋ ಅನ್ನೋ ಕ್ವಶನ್ ನನಗ್ ನಾ ಮಾಡ್ಕೋಬೇಕು ಮೊದಲ. ಪ್ರತಿಯೊಬ್ರು
ಗೆಲ್ಲಾಕ್ ಹುಟ್ಟಿದ್ದೇನೆ ಅಂದ್ರೆ ಜೀವನಕ್ಕೆ ಅರ್ಥ ಹುಡುಕೋಬೇಕು. ಸೋಲಾಕ್ ಹುಟ್ಟಿದ್ದೇನಿ ಅಂತಂದ್ರ ಓಣ್ಯಾಗ ಅಡ್ಡಾಡ್ತಾವಲ್ಲ ನಾಯಿ, ಗಟಾರ ಅಡ್ಡಾಡ್ತಾವಲ್ಲ ಹಂದಿ, ಅವಕುರ ಗತೆ ಅವೇನು ಸೋಲಾಕ್ ಅಂತಲ್ಲ, ತಮ್ಮ ಹಂತದೊಳಗ ಗೆದ್ದಂಗ ಇರ್ತಾವ. ಅವಕ್ ಒತ್ತು ಗುರಿ ಇಲ್ಲದ ಬದುಕಾಕತ್ತಾವ. ವೆದರ್ ವಿ ಆರ್ ಈಕ್ವಲ್ ಟು ದೆಮ್ ಆರ್ ಮೋರ್ ದನ್ ದ್ಯಾಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬ ರೈತ ನಾಯಿ ಸಾಕಿದ್ದಂತ. ಆ ನಾಯಿ ಏನ್ ಮಾಡ್ತಿತ್ತಂತ, ಯಾವ್ದಾರ ಗಾಡಿಗಳು ಬಂದ್ ಕೂಡಲೇ ಬೆನ್ನ ಹತ್ಕೊಂತ ಹೋಗೋದಂಗೆ, ಒಟ್ಟ ಗಾಡಿಗಳು ಬೆನ್ನ ಹತ್ತೋದು, ನಾಯಿಗಳು ಓಡ್ತಾವ ನೋಡಿರ್ಲ. ಆ ಮನಿ ಬಾಜುಕ್ನ ರೈತನ ಮನಿ ಅಂತ ನೆತ್ತಿದ್ದಾಗ ಒಂದ್ ದಿವ್ಸ ನಾಯಿ ಜೋರ್ ಗಾಡಿ ಸನೇಕ ಓಡಿ ಹೋತ. ರೈತಗಂದ ಮಾಲಕ ಬಾಜು ಮನೆಯವ್, ಏ ರೈತ ನಿನ್ನ ನಾಯಿ ಒಂದ್ ದಿವ್ಸ ಈ ಗಾಡಿ ಓವರ್ಟ್ಯಾಕ್ ಮಾಡ್ತದ ನೋಡಿ ಗ್ಯಾರಂಟಿ ಅಂತಂದ. ಅವಾಗ ರೈತಂದ, ನಾನು ಬಾಳ ದಿವಸ ವಿಚಾರ ಮಾಡತ್ತೇನ್ರಿ, ಇದು ಓವರ್ಟ್ಯಾಕ್ ಮಾಡಿದ್ಮ್ಯಾಗ ಏನ್ ಮಾಡ್ತದ ಅನ್ನೋದು ತಿಳಿವಾತ್ ನನಗಂತ ಹೇಳಿ. ಹೌದು, ಕಾರ್ ಗಾಡಿ ಟ್ರಕ್ ಓವರ್ಟ್ಯಾಕ್ ಮಾಡಿ ಏನ್ ಮಾಡೋದೈತಿ ನಾಯಿ, ಯಾಕಂದ್ರೆ ನಾಯಿಗೆ ಆ ಗಾಡಿ ಯಾಕೆ ಬೆನ್ ಹತ್ತತ್ತ ಅನ್ನೋ ಗುರಿನ ಇಲ್ಲ, ಹಂಗ ಬೆನ್ ಹತ್ತಾಕತ್ತದ. ಯಾಕಂದ್ರೆ ಇಟ್ ಈಸ್ ನಾಟ್ ಹ್ಯಾವಿಂಗ್ ದಟ್ ಮೈಂಡ್. ಬಟ್ ನಾವ್ ಹಂಗಲ್ಲ, ನಾನು ಮಾಡೋ ಪ್ರತಿಯೊಂದು ಕೆಲಸಕ್ಕ ಒಂದು ಅರ್ಥ ಐತಿ. ಬೇರೆದಾರ್ ಸರ್ ಬಂದಿಲ್ಲಿ ಹೇಳಾಕತ್ತಾರ, ನಾನ್ ಬಂದಿಲ್ಲಿ ಹೇಳಾಕತ್ತೀನಿ, ನಂದು 2ನೇ ಕಾರ್ಯಾಗಾರ ಆಫೀಸದ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದ್ ಹೇಳತ್ತೀನಿ. ಒಂದು ಗುರಿ ಐತಿ ನನಗೆ, ಯಾಕಂದ್ರೆ ಇವು ನನ್ನ ಮಕ್ಕಳು ಸಮಾಜದ ಆಸ್ತಿ, ಮುಂದಿನ ನಮ್ಮ ದೇಶದ ದೊಡ್ಡ ಭವಿಷ್ಯದು. ಇವ್ರಿಗೆ ನನ್ನಿಂದ ಏನಾದ್ರೂ ಒಂದು 4 ಒಳ್ಳೆ ವಿಚಾರಗಳು, ಒಂದು 4 ಮಾರ್ಕ್ಸ್ ಬಂತಂದ್ರ ಇವ್ರು ಗೆದ್ದಾಗ ಎಲ್ಲರ ಒಂದು ಕ್ಷಣದೊಳಗ ಹಿಂಗೊಬ್ರು ಬಂದಿದ್ರು ಹೇಳಿದ್ರು ಅಂತ ನೆನೆಸ್ಕೊಂಡ್ರ ಅಂತಂದ್ರ ನಾನು ಈ ಭೂಮಿ ಅನ್ನ ತಿಂದದಕ್ಕೆ ಸಾರ್ಥಕ ಆಗ್ತದೆ. ಈ ಗುರಿ ನಾವು ಇಟ್ಕೊಂಡೇವಿ ಪ್ರತಿಯೊಬ್ರು. ಬ್ಯಾರೆ ಏನ್ ಲಾಭ ಐತಿ ಇದರಿಂದ? ನೋ ಅದರ್ ಬೆನಿಫಿಟ್ಸ್. ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳಕಟ್ಟದಿಷ್ಟ, ನೀವು ಊಟ ಮಾಡ್ತಕ್ಕಂಥದ್ದು ಪ್ರಾಮಾಣಿಕತೆಯ ಅಕ್ಕಿಯನ್ನ. ನಿಮ್ಮಪ್ಪ ನಿಮ್ಮವ್ವ ತಮ್ಮ ಬೆವರು ಸುರಿಸಿ ರಕ್ತ ಸುಟ್ಕೊಂಡು ದುಡಿದು ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಾಕತ್ತಾರಲ್ಲ, ನೆಳ್ಳಾಗ ನಿಮ್ಗೆ ಕುಂಡ್ರು ಹಂಗ್ ಮಾಡ್ಯಾರಲ್ಲ, ಅವ್ರ ಹೊಟ್ಟಿಗೆ ತನಗ ಇರ್ಬೇಕಂತಂದ್ರ ನಾವೇನಾರ ಸಾಧನೆ ಮಾಡ್ಬೇಕು ಅನ್ನೋದು ಕಿತ್ ಹಚ್ಕೊಡ್ರಿ. ಕೆಲವು ಗಂಟೆ, ಕೆಲವು ನಿಮಿಷಗಳು ಶಾಲೆಯಾಗಿರುವಷ್ಟು ಸ್ವಲ್ಪ ಟೈಮ ನೀವಾಗಿರ್ರಿ. ನಿಮ್ಮ ಜೀವನಕ್ಕೊಂದು ಗುರಿ ಇಟ್ಕೋರಿ, ಅದಕ್ಕೊಂದು ಅರ್ಥ ಇರ್ಲಿ. ನಾವೊಂದು ಮಾತು ಬಾಜುಕ್ ನನ್ನ ಮೇಲೆ ಮಾತಾಡತ್ತೇನೆ ಅಂದ್ರೆ ಅದಕ್ಕೊಂದೇನು ಅರ್ಥ ಇರ್ಬೇಕು, ಅದರಿಂದ ಲಾಭ ಆಗ್ತಿರ್ಬೇಕು. ನಂದೊಂದು ಹನಿ ರಕ್ತ ಸುಡ್ದತ್ತಂದ್ರೆ ಅನವಶ್ಯಕ ಅಲ್ಲ. ನಾಯಿ ಗಾಡಿ ಬೆನ್ನ ಹತ್ತಂತ ತೆಗೆದಾಗ್ತದ, ನಾಯಿ ಗಾಡಿ ಬೆನ್ನ ಹತ್ತಂತ ತೆಗೆದ ಮಾಡ್ಬೇಡ್ರಿ. ಬಾಯ್ ಬಿಡ್ತಾರಲ್ಲ, ಕ್ವಶನ್ ಕೇಳಿ, ಆಸ್ಕ್ ಸಮಥಿಂಗ್, ಗೆಟ್ ಸಮಥಿಂಗ್. ಮಾನಸಿಕವಾಗಿ ದೈಹಿಕವಾಗಿ ಪ್ರೆಸೆಂಟ್ ಇರ್ರಿ. ಬರೀ ದೈಹಿಕವಾಗಿ ಅಟ್ಟ ಪ್ರೆಸೆಂಟ್ ಅದೇ ಬಂದ್ರ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ನಾ ಎಲ್ಲರಿಗೂ ಹೇಳ್ಕೊತೇನೆ, ಯಾರಿಗೆ ನನಗೆ ಒಟ್ಟ ಸರ್ ಹೊರಗೆ ಬಿಸಿಲಾಗ ಅಡ್ಡಾಡೋದು ಆಸೆ ನಾನು ಎದ್ದು ಹೋಗ್ಬೋದು. ಬಟ್ ಇಲ್ಲಿ ಕುಂಡಿರ್ತಿರಲ್ಲ, ಮಾನಸಿಕ ದೈಹಿಕವಾಗಿ ಕುಂತ್ರಿ ಏನ್ರ ಹೇಳ್ತೇವೆ. ಒಂದು 30 ಮಾರ್ಕ್ಸದ್ದು ನಿಮಗೆ ಗಣಿತ ಹಿಂತಾವ ಬರ್ತಾವ ಅಂತ ಹೇಳ್ಬೇಕಂತ ಐತ್ ನನಗೆ. ಒಂದು 30 ಮಾರ್ಕ್ಸದ್ದು ನೀವು ಕೇಳ್ತೇವೆ, ಅಷ್ಟು ಮೊದಲು ಮಾಡೋಣ, ಆಮೇಲೆ ಹೆಚ್ಚಿಂದ ನೋಡೋಣ. ಹೌದಾ? ವೆರಿ ಗುಡ್. ಹಂಗಾದ್ರ ನಾ ಮೊನ್ನೆನೂ ಸ್ವಲ್ಪ ಬಂದಿದ್ದೆ ಗೌರ್ಮೆಂಟ್ ಹೈಸ್ಕೂಲ್ದಾಗ. ನಂಗೆ ಅವತ್ತು ಟೈಮ್ ಬಹಳ ಸಿಗ್ಲಿಲ್ಲ, ಬಟ್ ಸಿಕ್ಕಷ್ಟು ಟೈಮ್ ಒಳಗ ಹೇಳಿದ್ನಿ. ಪ್ರಮೇಯಗಳಿಗೆ ಬಹಳ ಫೋಕಸ್ ಮಾಡಿದ್ವಿ. ಇವತ್ತು ಅದಕ್ಕೆ ನಾನು ಕಡಿಮೆ ಫೋಕಸ್ ಮಾಡ್ತೇನೆ, ಬೇರೆದಕ್ಕೆ ಹೆಚ್ಚು ಫೋಕಸ್ ಮಾಡ್ತೇನೆ. ಓಕೆ, ನಿಮ್ಗೆಲ್ಲ ಪ್ಯಾಟರ್ನ್ ಗೊತ್ತೈತಿ, ಹೊಳ್ಳ ಮಳ ಅದನ್ನ ಹೇಳಂಗಿಲ್ಲ. ಯಾಕಂದ್ರೆ ನಿಮಗೂ ಒಂದು ಕ್ಷಣ ಅನ್ಸೈತಿ, ಯಾಕಾರ ಮಗಂದು 10ಕ್ಕೆ ಬಂದೇವು ಅಂತ ಹೇಳಿ. ಒಂದಳತೆ 10ಕ್ಕೆ ಬಂದೇವಿ, ಬಂದಾಗಿಂದ ತೆಳಿಗೆ ಮೆಳಿ ಹೊಡ್ಯಾಕ ಶುರು ಮಾಡ್ಯಾರ ಎಲ್ಲಾರು. ಒಬ್ರು ಸಣ್ಣ ಬಿಡುವಲ್ರು. ಈ 10th ಒಂದು ಇಲ್ದಕ್ಕೆ ಆರಾಮ್ ಇರ್ತೈತಂತ ಅನಿಸೈತಿ. ಆದ್ರೆ ಇವು ಇಂಥ ಸಿಚುವೇಶನ್ಸ್ ಅಲ್ಲ. ಈ ಸಿಚುವೇಶನ್ ದೊಳಗ ನಾವು ಕರೆಕ್ಟ್ ಹೆಜ್ಜೆ ಇಟ್ಬಿಟ್ವಿ ಅಂದ್ರೆ ಸಕ್ಸಸ್ಫುಲ್ ಆಗ್ತೇವೆ. ಇದು ಇಂಥ ಸ್ಟೆಪ್ ಅಲ್ಲ, ಇದನ್ನ ದಾಟುದ್ಲೆ ಮುಂದೆ ಸಕ್ಸಸ್ ಇಲ್ಲ. ಇನ್ನು ಬಹಳ ದಿವಸ ಕಷ್ಟ ಪಡ್ಬೇಕಾಗಿಲ್ಲ. ಕರೆಕ್ಟ್ 6 ವರ್ಷ ಚಂದಗೆ ಓದಿದ್ರಿ ಅಂತಂದ್ರ ಇನ್ನು 6 ವರ್ಷಕ್ಕೆ ನೀವು ಬಯಸಿದ ಭವಿಷ್ಯವನ್ನ ಕಟ್ಕೊಳಕ್ ಸಾಧ್ಯ ಇದೆ. 6 ವರ್ಷ ಓದ್ರಿ ಕಷ್ಟಪಟ್ಟು. ಈಗ 6 ವರ್ಷ ಇಲ್ಲ, 5 ವರ್ಷ 2 ತಿಂಗಳು ಓದಿರಿ ಸಾಕು. ನೀವೇ ಯು ವಿಲ್ ಗೆಟ್ ಯುವರ್ ಬ್ಯೂಟಿಫುಲ್ ಲೈಫ್. ನಮ್ಮಷ್ಟಿಗೆ ಇಲ್ಲಿ ಗಣದೇವ್ ಸರ್ ಕುಂತಾರ, ಮೇಡಮ್ ಕುಂತಾರ, ನಾವು ಕುಂತೀವಿ. ನಾವು ಈಗ 1 ಲಕ್ಷ ಸನಕ್ ಪಗಾರ ತಗೊಳಕ್ತೇವೆ, 1 ಲಕ್ಷ ತಗೊಳತ್ತೇವೆ ಪಗಾರ. ಗಣದೇವ್ ಸರ್ ಒಂದ್ ಸ್ವಲ್ಪ ನನಗಿಂತ ಹೆಚ್ಚು ಇರ್ಬೇಕು. ನಾವು 1 ಲಕ್ಷ ಸನಕ್ ಅದ್ರ 1 ಲಕ್ಷ ದಾಟ್ಯಾರ ಆಮ್ ಗೊತ್ತವ್ರ. ನಾವ್ ಅಷ್ಟು ಪಗಾರ ತಗೊಳಕತ್ತೇವಪ್ಪ ಅಂತ ಅಲ್ಲೇ ನೋಡ್ಬೇಡ್ರಿ, ಆಮೇಲೆ ಭೇಟಿ ಆಗ್ತಾರ. ಬೇಕಾದ್ರೆ ಸ್ಯಾಲ್ರಿ ಸ್ಲಿಪ್ ಇಸ್ಕೊಳಂತ್ರಿ ಅವ್ರ ಆಮೇಲೆ. ಓಕೆ, ನಾವೇನು ಬಹಳ ಓದಿಲ್ಲ, ನೀವೀಗ ಎಲ್ಲದಿರಲ್ಲ. ಇದಕ್ಕಿಂತ ಎಷ್ಟಪ್ಪ 6 ವರ್ಷ ಹೆಚ್ಚಿಗೆ ಓದೇವು. ಆಮ್ಯಾಗ ನಮಗ್ ಬೇಕಾಗಿ ಹೆಚ್ಚೆಚ್ಚು ಡಿಗ್ರಿ ಮಾಡ್ಕೊಂಡೆವು. ಆಮ್ಯಾಗ ಮತ್ತೆ 3-4 ಡಿಗ್ರಿ ಮಾಡ್ಕೊಂಡೆವು. ಅದು ನಮ್ಮ ನಾಲೆಜ್ ಕಟ್ಕೊಳ್ಳೋ ಸಲುವಾಗಿ. ಸ್ಟಿಲ್ ಟುಡೇ ಐ ಹ್ಯಾವ್ ಟೇಕನ್ ಅಡ್ಮಿಷನ್ ಅಂಡ್ ಐ ಆಮ್ ರೀಡಿಂಗ್. ನಾ ಇವತ್ತಿಗೂ ಅಡ್ಮಿಷನ್ ಪ್ರತಿ 2 ರಿಂದ 3 ವರ್ಷಕ್ಕೊಂದು ಅಡ್ಮಿಷನ್ ಮಾಡ್ತೇನೆ ಅನ್ನೋದು ಕೋರ್ಸ್ಗೆ ಓದ್ತೇನೆ. ಯಾಕಂದ್ರೆ ಅಲ್ಲಿ 20,000 ರೂಪಾಯಿ ತುಂಬಿರ್ ಓದಾಕ್ ಹಸ್ತತ್ ನಾನು.
ನಮ್ ಬಿರಾದ ಸರ್ ಗೊತ್ತೈತಿ, ನಾನು ಗಾಡ್ಯಾಗ ಚೆಕ್ ಮಾಡ್ರೆ ಒಂದ್ 4 ರಿಂದ 5 ಪುಸ್ತಕ ಸಿಗ್ತಾವ. ಅಂದ್ರೆ ಯಾಕಂದ್ರೆ ಓದ್ ಒಂದ ನಮ್ಮ ಭವಿಷ್ಯವನ್ನ ರೂಪಿಸಿ ನಮ್ಮನ್ನ ಗಟ್ಟಿಗೊಳಿಸೋ. ಮೊದಲು ನನಗೂ ಅನಿಸ್ತಿತ್ತು 8 ಉಂಗ್ರ ಚೈನಾ ಬ್ರೆಸ್ಲೆಟ್ ಹಾಕೊಂಡ್ರ ಭಾರಿ ಅಂತ ಹೇಳಿ. ನಾ ಮದುವೆ ಹೋಗಿಂತ ಮೊದಲು ಅವನ್ನೆಲ್ಲ ಹಾಕೊಂಡ್ ಮೆರದ್ನಿ. ಆಮ್ಯಾಗ ಹೆಂಗ್ ಓದ್ ಹಚ್ಚತ್ತು ಗೊತ್ತಾತಿದ್ರಾಗ ಜೀವನ ಇಲ್ಲ ಅಂತ ಹೇಳಿ ಅವನ್ನೆಲ್ಲಾನು ತೆಗೆದು ಹೋಗೈತಿ. ಯಾಕಂದ್ರೆ ಜೀವನದ ನಿಜವಾದ ಅರ್ಥ ಇಂಥವೇನು ಬಂಗಾರದಂತ ಮನಸ್ಸದಲ್ಲ, ಇವನ್ನ ದೇಶದ ಆಸ್ತಿ ಮಾಡೋದ್ರೊಳಗೈತಿ. ನೀವು ನಮ್ಮ ದೇಶದ ಆಸ್ತಿ ಆಗ್ಬೇಕು. ಅಕ್ಕರೆ ಅದಕ್ಕ ಈ ಎಕ್ಸಾಮ್ ಅನ್ನೋದ್ರ ಭಯ ತೆಗಿರ್ತಿಲ್ಲ. ಭಯದೊಳಗೆ ಯಾವ ಇಲ್ಲಿ ಮಾಡ ಸಾಧನೆ ಮಾಡಕ್ ಹೋಗಿ ನಾನು ಒಬ್ಬು ಗೆದ್ದಿಲ್ಲ. ಅಂಜಿಕೆಗೆ ಸತ್ತಾವೆಲ್ಲ. ಕೊರೋನಾ ರೋಗ ಬಾಳ ಮಂದಿನ ಕೊಂದಿಲ್ಲದ, ಆದ್ರ ಅಂಜಿಕೆ ಬಾಳ ಮಂದಿನ ಕೊಂದದ. ನೆಗಡಿ ಯಾವಾಗ ಬಂದಿಲ್ಲ, ರಗಡ ಮಂದಿಗೆ ಬಂದತಿ. ನೆಗಡ್ಯಾಗ ಹೆಚ್ಚಿನ ನೆಗಡಿ ಅದು. ಇನ್ನು ಇದು ಬಂದು ಸಾಯ್ತಾರಂತ ತಲೆಯಾಗ ತುಂಬಿರ್ಲ ಸತ್ತುದು. ಎಂತ ಬೀಜ ಬಿತ್ತವಲ್ಲ ಅಂತದ ಬೆಳಿ ಬರ್ತತಿ. ಅಮೆರಿಕಾದೊಳಗ ಸೈಕಾಲಜಿ ಡಿಪಾರ್ಟ್ಮೆಂಟ್ ದವರು ಒಂದು ಸ್ಟಡಿ ಮಾಡಾಕತ್ರಂತ. ಏನ್ ಸ್ಟಡಿ ಮಾಡಾಕತ್ರಂದ್ರ, ಈ ಮೆದುಳು ಅನ್ನೋದು ಐತಲ್ಲ, ಇದು ನಾವ್ ಏನ್ ವಿಚಾರ ಮಾಡ್ತೇವಲ್ಲ ಆ ವಿಚಾರದ ನಾಯಿ. ಮೈಂಡ್ ಈಸ್ ಡಾಗ್ ಆಫ್ ಥಾಟ್ ಅಂತ ಹೇಳ್ತಾರೆ. ಮೆದುಳು ಆಲೋಚನೆಯ ನಾಯಿ. ನಾವ್ ಹೆಂಗ್ ವಿಚಾರ ಮಾಡ್ತೇವಲ್ಲ ಹಂಗ ಅಕ್ಕೇವಿ. ಅರ್ಥ ಮಾಡ್ಕೊಳ್ಳಿ. ವಾಟ್ ಯು ಥಿಂಕ್ ಲೈಕ್ ಯು ಬಿಕಮ್. ಅವ್ರು ಏನು ವಿಚಾರ ಮಾಡಿದ್ರಂತ, ಇವ್ ಒಬ್ಬ ಮರಣ ದಂಡನೆ ಆಗೈತಿ, ಸರ್ಕಾರಕ್ಕೆ ಲೆಟರ್ ಬರೋದ್ರು, ಇವ್ ಹೆಂಗೋ ಸಾಯವನ, ನಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ಕೊಡ್ರಿ ಅವನ ಅಂತ ಅಂದ್ರು. ನೋಡ್ರಿ, ಎಕ್ಸ್ಪೆರಿಮೆಂಟ್ ಮಾಡಾಕ ಮನುಷ್ಯನ ಓಕೆ ಪರ್ಮಿಷನ್ ಕೊಟ್ರು. ಹೆಂಗಾದ್ರು ನಾಳೆ ಮತ್ತೊಂದು ಗಲ್ಲಾಗಿ ಕೊಲ್ಲಬೇಕಾ, ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಕೊಟ್ಟು ಕೂಡ್ಲಿ ಇವ್ರು ಒಂದು 5-6 ಮಂದಿ ಟೀಮ್ ಸೈಕಾಲಜಿಸ್ಟ್ಗಳು ಮಾಡ್ಕೊಂಡು ಹೋದ್ರು ಅವ್ನ ಕಡೆ. ಅವ್ನ್ ಹೋಗಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ನೋಡು ನಿನ್ನ ನಾಳೆ ಕುತ್ತಿಗೆಗೆ ಹಗ್ಗ ಹಾಕಿಕೊಳ್ಳುವುದಿಲ್ಲ, ನಿನ್ನ ಒಂದು ಕಾರ್ಕೋಟಕ್ಕೆ ಹಾವುದ್ಲೆ ಕಚ್ಚಿಸಿ ಕೊಲ್ತೇವಿ. ಆ ಹಾವ ತೆಗದ್ರದನ್ನ ಬುಟ್ಟಾಗಿಂತ ಬಸ್ ತೋರ್ಸಾಕತ್ರದನ್ನ. ಇದು ಬಹಳ ಕಾರ್ಕೋಟಕ ವಿಷ ಇರ್ತಕ್ಕಂಥ ಹಾವ. ಇದು ಏನಾದ್ರೂ ಒಂದ್ಸಲ ಕಡಿತಂದ್ರ 2 ನಿಮಿಷ ಎಂತ ಮನುಷ್ಯ ಆದ್ರೂ ಸಾಯ್ತಾನ. ಅರ್ಧ ತಾಸು ಪ್ರೊಸೆಸಿಂಗ್ ಮಾಡಿದ್ರು. ಹಾವ ತಗೊಂಡ್ ಬಂದ್ರ ಅದು ಬೆಳತನಕ ವಿಚಾರ ಮಾಡಾಕೈತದ, ಕಡಿಕ ನಿದ್ದೆ ಹತ್ತಲಿಲ್ಲ. ಇವ್ರು ಹೇಳಿದ ತಲೆ ಓಡಾಕೈತಲ್ಲ ಅಂದವ್, ಹೆಂಗಾರ ಸಾಯೋದು ಹೆಂಗಾರ ಸಾಯಿಸೋಲ್ಬಿಡ ಅಂತ ಮಕ್ಕೊಂಡ. ಮುಂಜಾನೆ ದೌಡ್ ರೆಡಿ ಆಯ್ತು ಅಂತ ಕರ್ಕೊಂಬರ್ಬೇಕಾದ್ರೆ ಹೇಗಂತ ಬಂದ್ರೆ, ನಿನ್ನ ಹಾವ ಕಚ್ಚಿಸೆ ಕೊಲ್ದಂಗ ಅನ್ಕೊಂತ ಬಂದ್ರು. ಬಂದ್ ಕುರ್ಚಿ ಮ್ಯಾಗ ಕುಂಡ್ರಿಸಿ ಮಖಕ್ ಅರಿವಿ ಹಾಕಿರೋ. ಅರಿವಿ ಹಾಕಿದಾರ 2 ಸೂಜಿ ತಗೊಂಡ್ ಕಾಲಿಗೆ ಚುಂಚಿರೋ. ಹಾವು ಕಚ್ಚಿಸ್ಲಿಲ್ಲ, 2 ಸೂಜಿ ತಗೊಂಡ್ ಚುಂಚಿರೋ. 2 ನಿಮಿಷ ತಗೊಂಡ್ ಕಲಾಸ ಸತ್ತ ಹೋದವ. ಇದು ವಿಚಿತ್ರ ಅನ್ನಿಸ್ಲಿಲ್ಲ. ಅವನು ಪೋಸ್ಟ್ ಮಾರ್ಟಮ್ ತಗೊಂಡ್ ಹೋದ್ರ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ರಿ ಅವ್ನ ಹೊಟ್ಟಿ ಒಳಗ ಕಾರ್ಕೋಟಕ ಹಾವಿನ ವಿಷ ಪತ್ತೆ ಆಗಿತ್ತು. ಅದರ ಅರ್ಥ ಮೆದುಳಿಗೆ ಎಂತ ಮೆಸೇಜ್ ಕೊಡ್ತೇವಲ್ಲ ಅಂತ ಕೆಮಿಕಲ್ ಅನ್ನು ಬಾಡಿ ಒಳಗ ಅದು ಪ್ರೊಡ್ಯೂಸ್ ಮಾಡ್ತಂದ್ರ ನಾನು ಬಹಳ ಶ್ರೇಷ್ಠನಾಗ್ತೇನೆ ಅನ್ನುವಂತ ಔಷಧ ಮೆದುಳಿಗೆ ಏಕ ಕೊಟ್ರ 100% ನಾವೇನಾಗ್ತೇವಿ, ಬಹಳ ಸ್ಟ್ರಾಂಗ್ ಆಗಿ ಬೆಳಿತೇವಿ, ಪಾಸಿಟಿವ್ ಆಗಿ ಬೆಳಿತೇವಿ. ನನ್ನ ಬಗ್ಗೆ ನಾನು ಏನ್ ಅನ್ಕೊಳ್ತೀನಿ ಅದೇ ಆಗುವಂತ ಸಾಧ್ಯತೆಗಳಿರ್ತಾವ. ಸೊ ನಿಮ್ಮ ಬಗ್ಗೆ ಕೆಟ್ಟದನ್ನ ಒಟ್ಟ ವಿಚಾರ ಮಾಡೋ ಹಕ್ಕಿಲ್ಲ ನಿಮಗ. ನೀವೆಲ್ಲರೂ ಈ ಭೂಮಿಗೆ ಬಂದಿದ್ದು ಒಂದೇನೋ ಸಾಧನೆ ಮಾಡ್ಲಿಕ್ಕೆ ಬಂದೆ. ಪ್ರತಿಯೊಬ್ರು ಅದ್ವಿತೀಯ. ನಿಮ್ಮ ಒಳ್ಳೊಬ್ಬರ ಕಡೆ ಒಂದೊಂದು ವಿಶಿಷ್ಟವಾದ ಸಾಮರ್ಥ್ಯಗಳಿದಾವ್. ಆದ್ರ ನನ್ನಿಂದ ಏನಾಕತಿ ಅಂತ 100 ಸಲ ಅನ್ಕೊಂಡ್ರೆ ಮೆದುಳು ಅದನ್ನ ನಂಬುತ್ತತಿ. ಐ ಕ್ಯಾನ್ ಅಚೀವ್, ನಾನು ಬಹಳ ಜ್ಞಾನವಂತದನಿ, ನೆನಪಿನ ಶಕ್ತಿ ಐತಿ. 21 ದಿವಸ ಪ್ರಾಕ್ಟೀಸ್ ಮಾಡ್ರೆ ಬೇರೆ ಪಾಸಿಟಿವ್ ಥಿಂಕಿಂಗ್. 21 ದಿವಸಕ್ಕೆ ಪ್ಯಾಟರ್ನ್ ಬಿತ್ತಂದ್ರೆ ಹಿತ್ಲಾಗ ಕಲ್ಲಿಗೆ ಅಥವಾ ಗಿಡಕ್ಕ ಎಮ್ಮಿ ಕಟ್ಟಿರ್ತಾರಲ್ಲ ಎಮ್ಮಿ. ಆ ಎಮ್ಮಿ ಕಟ್ಟಿ ಒಂದ್ ದಿವಸ ಆದ್ಮೇಲೆ 1-2-3 ತಿಂಗಳಾದ್ಮ್ಯಾಗ ಹಗ್ಗ ಉಚ್ಚ್ರಿ ಏನಾಗ್ತತಿ, ಕಲ್ಲಿ ಕಟ್ಟಿದ ಹಗ್ಗ ಉಚ್ಚ್ರಿ ಕಚ್ಚ ಬಿದ್ದಿರ್ತತಿ, ಕೊರದ ಗಿಡಕ್ಕೆ ಕಚ್ಚ ಬಿದ್ದಿರ್ತತಿ. ಅಲ್ಲೂ ಅಂತ ನಿರ್ಜೀವ ವಸ್ತುವಿನ ಮ್ಯಾಗ ಕಲಿ ಬೀಳ್ತತಿ. ಮೆದುಳಿದು ಸರಿಯಾಗಿ ಪ್ರೆಸ್ ಹಾಕಿದ್ರ ನಮ್ಮನ್ನ ಏನ್ ಮಾಡ್ಬೋದು ವಿಚಾರ ಮಾಡ್ರಿ. ಸೊ ನಮ್ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಎಲ್ಲಿ ಮಠ ಮಾಡ್ಕೊಳಂಗಿಲ್ಲ, ಅಲ್ಲಿ ಮಠ ನಾವು ಗೆಲ್ಲಂಗಿಲ್ಲ. ನಿಮ್ ಬಗ್ಗೆ ನೀವೇನ್ ತಿಳ್ಕೊತಿರೋ ಗೊತ್ತಿಲ್ಪ, ನೀವು ಮಾತ್ರ ಜಗತ್ತಿನ ಅದ್ಭುತ ಶಕ್ತಿ ಅಂತ ನಾವು ನಂಬುತ್ತೇವೆ. ಓಕೆ.